प्रत्येक चुनौती का स्वीकार वो करते हैं पार्थ जिन्हें स्वयं पर विश्वास नहीं होता। आत्मविश्वास से भरा व्यक्ति अपनी योजना के अनुसार चुनौती का स्वीकार करता है। नेनम चिदंती शस्त्राणि नेनम दहति पावक न चैनम क्लेदयಂತ್ಯಾಪೋ न ಶೋಷಯತೆ ಹಿ ಮಾರುತಃ। ಇದರ ಅರ್ಥ ಆತ್ಮವನ್ನು ಯಾವುದೇ ಆಯುಧದಿಂದ ತುಂಡು ಮಾಡಲು ಸಾಧ್ಯವೇ ಇಲ್ಲ, ಬೆಂಕಿ ಅದನ್ನು ಸುಡಲಾಗುವುದಿಲ್ಲ, ನೀರು ಅದನ್ನು ತೆವಗೊಳಿಸುವುದಿಲ್ಲ ಮತ್ತು ಗಾಳಿ ಅದನ್ನು ಒಣಗಿಸಲು ಸಾಧ್ಯವೇ ಇಲ್ಲ. ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಜೀವನ ಮತ್ತು ಮರಣದ ಬಗ್ಗೆ ತನ್ನ ದಿವ್ಯವಾಣಿಯಿಂದ ಜ್ಞಾನವನ್ನು ಧಾರೆ ಎರೆಯುತ್ತಾನೆ. ಮರಣಾನಂತರ ಆತ್ಮವನ್ನು ಹೊರತುಪಡಿಸಿ ಯಾವುದೂ ಕೂಡ ಅಮರವಲ್ಲ ಎಂಬ ಅರಿವನ್ನು ಮೂಡಿಸುತ್ತಾನೆ. ವಾಸ್ತವವಾಗಿ ಆತ್ಮವು ವ್ಯಕ್ತಿಯ ದೇಹವನ್ನು ತ್ಯಜಿಸಿದ ನಂತರವೂ ಕಾರ್ಯನಿರ್ವಹಿಸುತ್ತದೆ. ಮರಣ ನಂತರ ಆತ್ಮವು ಹೊಸ ಭೌತಿಕ ದೇಹ ಮತ್ತು ಸಂಬಂಧಗಳನ್ನು ಸ್ವೀಕರಿಸಲು ಸಿದ್ಧವಾಗುತ್ತದೆ. ಉದಾಹರಣೆಗೆ, ನಾವು ಅನಗತ್ಯ ಅಥವಾ ಉಪಯೋಗಿಸಿದ ಬಟ್ಟೆಗಳನ್ನು ತ್ಯಜಿಸಿ ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮವು ಕೂಡ ತನ್ನ ಹಳೆಯ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಪಡೆಯಲು ಸಿದ್ಧವಾಗುತ್ತದೆ.